ಮತ್ತೆ ಮಗಳು ಸೇಜಲ್ ಎಲ್ರು ತುಂಬಾ ಖುಷಿಯಾಗಿದ್ರು. ಗೋಪಾಲ್ ಒಂದು ಪ್ರೈವೇಟ್ ಕಂಪ್ನಿನಲ್ಲಿ ಎಲೆಕ್ಟ್ರಿಷಿಯನ್ ಆಗಿದ್ದ. ಪಪ್ಪಾ, ಮುಂದಿನ ತಿಂಗಳು ನನ್ ಬರ್ಡೇ ಇದೆ. ನೀವ್ ನನ್ಗೆ ಏನ್ ಗಿಫ್ಟ್ ಕೊಡಿಸ್ತೀರಾ? ನಿನಗೆ ಏನ್ ಬೇಕು ಮಗಳೇ? ನನ್ಗೆ ಹೊಸ ಚಿನ್ನದ ಓಲೆ ಬೇಕಪ್ಪ. ಹೊಸ ಚಿನ್ನದ ಓಲೆ ಕೇಳ್ತಾ ಇದ್ದಾಳೆ ದೊಡ್ಡದಾಗೆ. ನಿನ್ಗೆ ಚಿನ್ನದ ಬೆಲೆ ಎಷ್ಟು ಅಂತ ಗೊತ್ತಾ? ಅದ್ರ ಬೆಲೆ ಅವಳಿಗೆ ಆಗ್ಬೇಕು. ಅವಳಪ್ಪ ನಾನಿಲ್ವಾ, ನಾನ್ ನೋಡ್ಕೋತೀನಿ. ನೀವ್ ಇದೇ ರೀತಿ ನಿಮ್ ಮಗಳನ್ನ ತಲೆ ಮೇಲೆ ಕೂರ್ಸ್ಕೋಬೇಡಿ. ಯಾವಾಗ್ಲೂ ಹಠ ಮಾಡ್ತಿರ್ತಾಳೆ, ನನಗೆ ಆ ವಸ್ತು ಬೇಕು, ಈ ವಸ್ತು ಬೇಕು ಅಂತ. ಅದಕ್ಕೇನಂತೆ, ಅವ್ರ ಅಪ್ಪನ್ ತಾನೇ ಅವಳು ಕೇಳ್ತಾ ಇರೋದು. ನೀವ್ ನಾನ್ ಹೇಳೋ ಮಾತನ್ನ ಕೇಳೋದೇ ಇಲ್ಲ. ಎಲ್ಲಿವರೆಗೂ ಅವ್ರ ಅಪ್ಪ ಬದುಕಿರ್ತಾನೋ ಅಲ್ಲಿವರೆಗೂ ಅವಳ ಆಸೆನೆಲ್ಲ ಪೂರೈಸ್ತಾ ಇರ್ತಾನೆ. ಗೋಪಾಲ್ ಎಷ್ಟೆಲ್ಲ ಸಂಪಾದನೆ ಮಾಡ್ತಿದ್ನೋ ತನ್ನ ಮಕ್ಳ ಇಚ್ಛೆ ಪೂರ್ತಿ ಮಾಡೋದಕ್ಕೆ ಖರ್ಚು ಮಾಡ್ತಿದ್ದ. ಸುಜಾತ ಯಾವಾಗ್ಲೂ ತನ್ನ ಗಂಡನ್ಗೆ ಹೇಳ್ತಾ ಇದ್ಲು, ದಯವಿಟ್ಟು ದುಡ್ಡನ್ನ ಉಳ್ಸಿ ಅಂತ. ನೀವು ಎಷ್ಟು ಸಾಧ್ಯ ಆಗತ್ತೋ ಅಷ್ಟು ದುಡ್ಡನ್ನ ಉಳ್ಸೋದ್ ಕಲೀರಿ. ಉಳ್ತಾಯ ಯಾಕೆ ಮಾಡ್ಬೇಕು? ದುಡ್ಡಿದೆ ತಾನೆ, ಆಸೆಗಳನ್ನ ಪೂರೈಸ್ಕೊಳ್ತಾ ಇರ್ಬೇಕು. ನಾವು ಭವಿಷ್ಯದ ಬಗ್ಗೆನೂ ಯೋಚನೆ ಮಾಡ್ಬೇಕು. ಭವಿಷ್ಯದಲ್ಲಿ ಏನಾಗತ್ತೆ ಅಂತ ಯಾರಿಗ್ ಗೊತ್ತಿದೆ ಹೇಳಿ? ಭವಿಷ್ಯದಲ್ಲಿ ಏನಾದ್ರೂ ಆಗ್ಬೋದು, ಆದ್ರೆ ನನಗ್ ಗೊತ್ತಿರೋದಿಷ್ಟೇ, ಜೀವನದಲ್ಲಿ ಯಾವ್ದಕ್ಕೂ ತೊಂದರೆ ಆಗದೆ ಆರಾಮಾಗಿ ಬದುಕ್ಬೇಕು. ಭವಿಷ್ಯದ ಬಗ್ಗೆ ಯಾರಿಗಾದ್ರೂ ಏನ್ ಗೊತ್ತು? ಗೋಪಾಲ್ ಯಾವಾಗ್ಲೂ ಸುಜಾತ ಹೇಳೋ ಮಾತನ್ನ ಕೇಳ್ತಾನೆ ಇರ್ಲಿಲ್ಲ. ಹೀಗೆ 1 ವರ್ಷ ಕಳೆದೋಯ್ತು. ಗೋಪಾಲ್ ಒಂದ್ ಬಿಲ್ಡಿಂಗ್ ನ ವೈರಿಂಗ್ ಕೆಲಸ ಮಾಡ್ತಾ ಇದ್ದ. ಆಗ ಅವನ್ಗೆ ಜೋರಾಗಿ ಶಾಕ್ ಹೊಡೆಯತ್ತೆ. ಗೋಪಾಲ್ನ ಒಂದು ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಮಾಡ್ತಾರೆ. ಎಷ್ಟೋ ದಿನ ICU ನಲ್ಲಿ ಇದ್ದ ಮೇಲೆ ಅವನು ಸತ್ ಹೋಗ್ತಾನೆ. ಅವನ್ ಕುಟುಂಬ ಈಗ ದುಃಖದಲ್ಲಿ ಮುಳುಗ್ ಹೋಗಿತ್ತು. ಗೋಪಾಲ್ಗೆ ಒಬ್ಬ ದೊಡ್ಡಣ್ಣ ಇದ್ದ, ಮುಕುಂದ್ ಅಂತ. ತನ್ ತಮ್ಮ ಸತ್ತಂತ ಸುದ್ದಿ ಕೇಳಿದ ಕೂಡ್ಲೆ ತನ್ನ ತಮ್ಮನ ಹೆಂಡತಿ ಮಕ್ಕಳ ಹತ್ರ ಓಡ್ ಬರ್ತಾನೆ. ಮುಕುಂದ್ ಈ ಕೆಟ್ಟ ಸಮಯದಲ್ಲಿ ಇಡೀ ಕುಟುಂಬಕ್ಕೆ ಆಸರೆ ಆಗ್ ನಿಲ್ತಾನೆ. ಅಣ್ಣ, ಈಗ ನೀವೇ ನಮ್ಗೆ ಆಧಾರ ಅಣ್ಣ. ಯಾರ ಗೊತ್ತಿತ್ತು ಇವರು ಇಷ್ಟು ಬೇಗ ನಮ್ಮನ್ ಬಿಟ್ಟು ಹೋಗ್ತಾರೆ ಅಂತ. ಸುಜಾತಾಳ ಈ ಮಾತು ಮುಕುಂದ್ ಹೆಂಡತಿಗೆ ಸಹಿಸ್ಕೊಳ್ಳೋದಕ್ಕಾಗ್ಲಿಲ್ಲ. ಅವರಿಬ್ರು ವಾಪಸ್ ಮನೆಗ್ ಹೋದಾಗ ಹೇಮಾ ಮುಕುಂದ್ ಮೇಲೆ ಹಾರ್ ಬೀಳ್ತಾಳೆ. ಅಷ್ಟು ಮುಂದೆ ಹೋಗೋಂತ ಅಗತ್ಯ ಏನ್ರಿ ಇತ್ತು ನಿಮ್ಗೆ? ಏನ್ ಮಾತಾಡ್ತಾ ಇದ್ಯಾ? ಗೋಪಾಲ್ ನನ್ನ ಸ್ವಂತ ತಮ್ಮ ಆಗಿದ್ದ. ಇದಾನೆ ಅಲ್ಲ, ಇದ್ದ. ಅವನು ನಿಮ್ಗೋಸ್ಕರ ಇಲ್ಲಿವರೆಗೂ ಏನಾದ್ರೂ ಮಾಡಿದನಾ? ನಿಮ್ಗೆ ಅಂತ ಏನಾದ್ರೂ ಕೊಟ್ಟಿದನಾ? ಯಾವತ್ತಾದ್ರೂ ಏನಾದ್ರೂ ಕೊಟ್ಟಿದ್ರೆ ಹೇಳಿ ನನ್ಗೆ. ಅಯ್ಯೋ, ಅವನ್ ಏನೇ ಮಾಡಿರ್ಬೋದು, ಮಾಡ್ದೇನೂ ಇರ್ಬೋದು, ಆದ್ರೆ ಅವನು ಪ್ರಪಂಚದಲ್ಲೇ ಇಲ್ಲ ಈಗ. ನಾನು ಅವನ್ ಕುಟುಂಬನೂ ನೋಡ್ಕೊಳ್ಳೇಬೇಕಾಗುತ್ತೆ. ಏನೂ ಅಗತ್ಯ ಇಲ್ಲ. ನಿಮ್ಗೆ ಅಂತ ಒಂದು ಕುಟುಂಬ ಇಲ್ವಾ? ನೀವು ಬೇರೆ ಕುಟುಂಬದ ಬಗ್ಗೆ ಕಾಳಜಿ ತೋರಿಸ್ತಾ ಇದ್ರೆ ಆಗ ನನ್ನ ಮಕ್ಕಳು ಯಾರನ್ನ ಕೇಳ್ಕೊಂಡು ಎಲ್ಲಿಗೆ ಹೋಗ್ಬೇಕು ಹೇಳಿ ನೋಡೋಣ. ನನಗದನ್ನೆಲ್ಲ ಸಹಿಸ್ಕೊಳಕ್ಕಾಗಲ್ಲ. ಅಲ್ಲ ಹೇಮಾ, ಸ್ವಲ್ಪ ನನ್ ಮಾತ್ನ ಅರ್ಥ ಮಾಡ್ಕೋ. ನನಗೆಲ್ಲ ಅರ್ಥ ಆಗತ್ತೆ. ಈಗ ಪ್ರಪಂಚ ಬದ್ಲಾಗಿದೆ. ಸ್ವಲ್ಪ ದಿನ ಅವ್ರ ಮನೆಗ್ ಹೋಗ್ತಾ ಇರಿ, ಆಮೇಲೆ ನಿಧಾನವಾಗಿ ಅಲ್ಲಿಗೆ ಹೋಗೋದನ್ನ ಬಿಟ್ಬಿಡಿ. ಅರ್ಥ ಆಯ್ತಾ? ಜೀವನ ಪೂರ್ತಿ ಅವ್ರನ್ನ ನೋಡ್ಕೊಳಕ್ಕಾಗತ್ತಾ? ಇದೆಲ್ಲ ನನಗ್ ಸರಿ ಬರ್ತಾ ಇಲ್ಲ. ಅದೇನಾದ್ರೂ ಆಗ್ಲಿ, ನಾನ್ ಏನ್ ಹೇಳ್ತೀನೋ ನೀವ್ ಅದನ್ನ ಹಾಗೆ ಮಾಡ್ಬೇಕಷ್ಟೇ. ಮುಕುಂದ್ಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಹೇಮಾ ಮಾತನ್ನ ಕೇಳಲೇಬೇಕಾಯ್ತು. ಸ್ವಲ್ಪ ತಿಂಗಳ ತನಕ ಮುಕುಂದ್ ಸುಜಾತಾಗೆ ದುಡ್ಡು ಕೊಡ್ತಾ ಇದ್ದ ಮನೆ ಖರ್ಚಿಗೆ. ನಿಧಾನವಾಗಿ ಓರ್ಸೆ ಶುರು ಮಾಡ್ದ. ಸುಜಾತ, ನಿನಗ್ ಗೊತ್ತೇ ಇದೆ ಇತ್ತೀಚೆಗೆ ಏನ್ ಪರಿಸ್ಥಿತಿ ಇದೆ ಅಂತ. ಇವ್ರ ಸಂಬಳ ಕೂಡ ಕಮ್ಮಿ ಆಗಿದೆ. ಮುಂದೆ ಹೇಗ್ ಮನೆ ನಡೆಸೋದು ಅಂತ ಗೊತ್ತೇ ಆಗ್ತಾ ಇಲ್ಲಮ್ಮ. ಈಗ ಆ ದೇವ್ರೆ ನಮ್ ಕುಟುಂಬಗಳನ್ನ ಕಾಪಾಡ್ಬೇಕಷ್ಟೇ. ಈ ಮಾತಿನ ಮುಂದೆ ಸುಜಾತ ತಾನೇ ಏನ್ ಹೇಳ್ತಾಳೆ? ವಾಪಸ್ ಅವಳು ಮನೆಗ್ ಹೋಗಿ ತನ್ನ 2 ಮಕ್ಳಿಗೆ ಈ ವಿಷಯನ ಹೇಳ್ತಾಳೆ. ಈಗ ನನ್ಗನ್ಸತ್ತೆ ನಾನೇ ಏನಾದ್ರೂ ಕೆಲ್ಸ ಮಾಡ್ಬೇಕು ಅಂತ. ಇಲ್ಲ ಅಂದ್ರೆ ನಮ್ಮನೆ ಹೇಗ್ ನಡೆಯೋದು? ಇಲ್ಲಮ್ಮ, ನಾನ್ ಕೆಲ್ಸ ಮಾಡ್ತೀನಿ. ನೀನ್ ಓದೋದಿನ್ನೂ ಬಾಕಿ ಉಳ್ದಿದೆ ಸಾಜನ್. ನಿನ್ ಕೆಲ್ಸಕ್ಕೆ ಹೇಗ್ ಹೋಗ್ತ್ಯಾ? ಯಾವ್ದೋ ಒಂದು ದಾರಿ ಇದ್ದೇ ಇರುತ್ತಮ್ಮ, ನೀವ್ ಚಿಂತೆ ಮಾಡ್ಬೇಡಿ. ಸಜನ್ ಕೆಲ್ಸ ಹುಡ್ಕೋದಕ್ಕೆ ಶುರು ಮಾಡ್ತಾನೆ. ಅವನಿಗೆ ಕಾಲ್ ಸೆಂಟರ್ ಅಲ್ಲಿ ನೈಟ್ ಶಿಫ್ಟ್ ಕೆಲ್ಸ ಸಿಗುತ್ತೆ. ಅವನು ಹಗಲಲ್ಲಿ ಕಾಲೇಜ್ ಹೋಗ್ತಿದ್ದ, ನೈಟ್ ಕೆಲ್ಸಕ್ ಹೋಗ್ತಿದ್ದ. ಕಾಲ್ ಸೆಂಟರ್ ಅಲ್ಲಿ ಅವನ್ಗೆ 20,000 ರೂಪಾಯಿ ಸಂಬಳ ಸಿಕ್ತಿತ್ತು. ಅವನು ಆ ಪೂರ್ತಿ ದುಡ್ಡನ್ನ ತನ್ನ ತಾಯಿಗ್ ಕೊಟ್ಟ. ಅಮ್ಮ, ನೀವೇ ಯೋಚನೆ ಮಾಡಿ ಈ ದುಡ್ಡನ್ನ ಏನ್ ಮಾಡ್ಬೇಕು ಅಂತ. ಸುಜಾತ ತುಂಬಾ ಬುದ್ಧಿವಂತೆ. ಅವಳು ಆ ದುಡ್ಡಲ್ಲಿ ಸ್ವಲ್ಪ ದುಡ್ಡನ್ನ ಮನೆಗ್ ಖರ್ಚು ಮಾಡ್ತಿದ್ಲು, ಇನ್ನೊಂದ್ ಸ್ವಲ್ಪ ಉಳಿಸ್ತಾ ಇದ್ಲು. 1 ವರ್ಷ ಕಳ್ದೋಯ್ತು. ಈಗಾಗ್ಲೇ ಸುಜಾತ ಸಾಕಷ್ಟು ದುಡ್ಡನ್ನ ಉಳಿಸಿದ್ಲು. ಇನ್ನೊಂದ್ ಕಡೆ ಸಜ್ಜನ್ ತಲೆನಲ್ಲಿ ಬಿಸ್ನೆಸ್ ಓಪನ್ ಮಾಡೋ ಪ್ಲಾನ್ ಅನ್ನ ಅವ್ರ ಅಮ್ಮನ ಹತ್ರ ಮಾತಾಡ್ತಾನೆ. ಅಮ್ಮ, ನಾನು ಯೋಚನೆ ಮಾಡ್ತಾ ಇದ್ದೀನಿ ಒಂದು ಬಿಸ್ನೆಸ್ ಓಪನ್ ಮಾಡ್ಬೇಕು ಅಂತ. ಎಂತ ಬಿಸ್ನೆಸ್? ಸೀರೆಗಳ ವ್ಯಾಪಾರ. ನನಗೆ ಪೂರಾ ಬಿಸ್ನೆಸ್ ಅರ್ಥ ಆಗಿದೆ. ಅಂಗಡಿ ಎಲ್ ಮಾಡ್ಬೇಕು ಅದು ಕೂಡ ನನಗೆ ಗೊತ್ತಿದೆ. ಒಳ್ಳೆ ವಿಷಯನಪ್ಪ. ನಾವು ಎಲ್ಲಾದ್ರೂ 1-2 ಲಕ್ಷ ರೂಪಾಯಿನ ವ್ಯವಸ್ಥೆ ಮಾಡಬೇಕು ಅಷ್ಟೇ. ಸರಿ, ನಾಳೆ ಬ್ಯಾಂಕ್ಗೆ ಹೋಗಿ ತಗೊಂಡ್ ಬರೋಣ. ಆದ್ರೆ ಅಮ್ಮ, ನಮ್ಮ ಹತ್ರ ಅಷ್ಟೊಂದು ದುಡ್ಡು ಎಲ್ಲಿಂದ ಬರುತ್ತಮ್ಮ? ನಿಂದೇನೆ ಕಣೋ. ನೀನ್ ತಂದ್ಕೊಡೋ ದುಡ್ಡನ್ನ ಸ್ವಲ್ಪ ಸ್ವಲ್ಪ ಉಳ್ಸಿ ನಾನು FD ಮಾಡ್ತಾ ಇದ್ದೆ. ಈಗ ನಿನ್ಗ ಅಗತ್ಯ ಇದೆಯಲ್ಲ, ಬ್ಯಾಂಕ್ಗೆ ಹೋಗಿ ತಗೊಂಡ್ ಬರೋಣ ಬಿಡು.
ಮಾರನೇ ದಿನ ಅಮ್ಮ ಮಗ ಬ್ಯಾಂಕ್ಗೆ ಹೋಗಿ ದುಡ್ಡನ್ನ ತಗೊಂಡ್ ಬರ್ತಾರೆ. ಸುಜಾತ ಆ ದುಡ್ಡಲ್ಲಿ ಒಂದು ಅಂಗಡಿನ ಓಪನ್ ಮಾಡ್ತಾಳೆ. ಆವತ್ತಿಂದ ಅವ್ರ ಅದೃಷ್ಟನೇ ಬದಲಾಗೋಗತ್ತೆ. ಅಂಗಡಿನಲ್ಲಿ ಚೆನ್ನಾಗ್ ವ್ಯಾಪಾರ ಆಗ್ತಿರತ್ತೆ. ಹಾಗಾಗಿ ಇಡೀ ಕುಟುಂಬ ಅದೇ ಅಂಗಡಿಲ್ ಕೆಲಸ ಮಾಡ್ತಿರ್ತಾರೆ. ನೋಡ್ತಾ ನೋಡ್ತಾ ಒಂದ್ ಅಂಗಡಿ ಎರಡಾಗತ್ತೆ. 2ರಿಂದ 4 ಆಗೋಯ್ತು. ಸ್ವಲ್ಪ ವರ್ಷಗಳಲ್ಲೇ ಸುಜಾತ ಕುಟುಂಬ ಶ್ರೀಮಂತ ಕುಟುಂಬ ಆಯ್ತು. ಒಂದು ದಿನ ಏನಾಯ್ತು ಅಂದ್ರೆ ಹೇಮಾ ಸುಜಾತ ಹತ್ರ ಅಳ್ಕೊಂಡ್ ಬರ್ತಾಳೆ. ಏನಾಯ್ತಕ್ಕ? ಅವ್ರಿಗೆ ಆಕ್ಸಿಡೆಂಟ್ ಆಗಿ ಹೋಗಿದೆ. ಅವ್ರನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದೀವಿ. ಅವ್ರನ್ನ ತೋರ್ಸೋದಿಕ್ಕೆ 10 ಲಕ್ಷ ರೂಪಾಯಿ ಬೇಕು. ನೀವು ಚಿಂತೆ ಮಾಡ್ಬೇಡಿ ಅಕ್ಕ. ಸುಜಾತ ರೂಮ್ ಒಳಗಡೆ ಹೋಗಿ ತಿಜೋರಿಯಿಂದ ದುಡ್ಡನ್ನ ತೆಗಿತಾ ಇರ್ತಾಳೆ. ಅಮ್ಮ, ಏನ್ ಅಗತ್ಯ ಇದೆ ಅಷ್ಟು ದುಡ್ಡು ಕೊಡೋದಿಕ್ಕೆ? ಅಗತ್ಯ ಇದ್ಯಮ್ಮ, ಅವರು ನಿನ್ನ ದೊಡ್ಡಪ್ಪ. ಹಾ, ದೊಡ್ಡಪ್ಪನೇ ಸರಿ, ಆದ್ರೆ ಮೋಸ್ಕರ. ನಮಗೆ ಅವ್ರ ಅಗತ್ಯ ಇದ್ದಾಗ ಎಲ್ಲಿ ಹೋಗಿದ್ರು ಅವರು? ಅದು ಅವ್ರ ಕರ್ಮ ಸೇಜಲ್. ನಾವು ಅವ್ರ ಥರನೇ ನಡ್ಕೊಳಬಾರ್ದು. ಹೊರಗಡೆ ನಿಂತಿದ್ದಂತ ಹೇಮಾ ಎಲ್ಲಾನು ಕೇಳಿಸ್ಕೊತಾಳೆ. ಸುಜಾತ ಹೊರಗಡೆ ಬರ್ತಾಳೆ. ಅವ್ರ ಅಕ್ಕನ್ಗೆ 10 ಲಕ್ಷ ರೂಪಾಯಿ ಕೊಡ್ತಾಳೆ. ಹೇಮನ್ಗೆ ಅವಳ ಮಾತು ನೆನ್ಪಾಗತ್ತೆ. ಸುಜಾತನ್ ಕಾಲಿಗೆ ಬೀಳ್ತಾಳೆ. ನನ್ನನ್ನ ಕ್ಷಮಿಸ್ಬಿಡು ಸುಜಾತ. ನಿನಗ್ ಕಷ್ಟ ಇದ್ದಾಗ ನಾನ್ ನಿನಗ್ ಸಹಾಯ ಮಾಡ್ಲಿಲ್ಲ. ಆದ್ರೆ ನನಗ್ ಕಷ್ಟ ಇದ್ದಾಗ ನೀನ್ ನನಗ್ ಸಹಾಯ ಮಾಡ್ತಿದ್ಯಾ. ನನ್ನ ಕ್ಷಮಿಸ್ಬಿಡು. ಅಕ್ಕ, ಆಗಿದ್ದೆಲ್ಲ ಆಗೋಯ್ತು. ಈಗ ನೀವು ಮೊದ್ಲು ಹಾಸ್ಪಿಟಲ್ಗೆ ಹೋಗಿ. ನಾನು ಸ್ವಲ್ಪ ಹೊತ್ತಲ್ಲೇ ಅಲ್ಲಿಗೆ ಬರ್ತೀನಿ. ಸುಜಾತ ಕೊಟ್ಟಂತ ದುಡ್ಡಲ್ಲಿ ಮುಕುಂದ್ಗೆ ಚಿಕಿತ್ಸೆ ಕೊಡಿಸ್ತಾಳೆ. ಸುಜಾತ ಕೊಟ್ಟಂತ ದುಡ್ಡಿಂದ ಇವತ್ತು ಅವನು ಬದುಕಿದ್ದ. ಹೇಮಾ ಮತ್ತೆ ಮುಕುಂದ್ಗೆ ತಮ್ಮ ತಪ್ಪಿನ ಅರಿವಾಗಿತ್ತು. ಹೇಮಾ ಮತ್ತೆ ಮುಕುಂದ್ ತರ ನೆಂಟ್ರು ಪ್ರತಿಯೊಂದು ಪರಿವಾರದಲ್ಲೂ ಇರ್ತಾರೆ. ಆದ್ರೆ ಸುಜಾತ ತರ ಒಳ್ಳೆ ಕುಟುಂಬದವರು ಎಲ್ಲಾರ ಹಣೆನಲ್ಲಿ ಬರ್ದಿರಲ್ಲ. ಒಂದೂರಲ್ಲಿ ರವೀನಾ ತನ್ನ ಅಪ್ಪ ಅಮ್ಮನ್ ಜೊತೆ ವಾಸ ಮಾಡ್ತಿದ್ಲು. ರವೀನಾ ಅಪ್ಪ ತುಂಬಾ ದೊಡ್ಡ ಬಿಸ್ನೆಸ್ ಮನ್ ಆಗಿದ್ದ. ರವೀನಾ